ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಸಂಧಾನ ಸಭೆಗೆ ತಮ್ಮನ್ನ ಕರೆಯದಿದ್ದಕ್ಕೆ ಎಚ್.ಡಿ. ರೇವಣ್ಣ ಕೆಂಡಾಮಂಡಲ. ಜೈಲಿನಲ್ಲಿ ಸೋಡಿಯಂ ಬಾಂಬ್ ಪ್ರತಾಪ್ ವಿಲವಿಲ. ಕೋಲ್ಕತ್ತಾ ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರೇಮಿಗಳ ಲಿಪ್ ಲಾಕ್. ಚಿಡು ಚಂಡಮಾರುತದ ಅವಾಂತರ ಸೃಷ್ಟಿಸಿದ್ದಾದ್ರೂ ಎಲ್ಲಿ? ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ನಮ್ಮ ರಾಜ್ಯಾಧ್ಯಕ್ಷರು ಊಟಕ್ಕೆ ಕರೆದಿದ್ದಾರೆ ಅಂತ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಟಿವಿ9 ಜೊತೆಗೆ ಮಾತನಾಡಿದ ಅವರು, ಎಲ್ಲ ಸೇರಿ ಊಟ ಮಾಡಿದ್ವಿ, ರಾಜಕೀಯವಾಗಿ ಯಾವುದೇ ಚರ್ಚೆ ಆಗಿಲ್ಲ, ತಡರಾತ್ರಿವರೆಗೂ ಕಲಾಪ ನಡೆದಿದ್ರಿಂದ ಹಲವರು ಕಲಾಪದಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ನಮಗೆಲ್ಲ ಈ ಮೆರಿಟ್ ಹೋಟೆಲ್ನಲ್ಲಿ ಎಲ್ಲ MLAಗಳು ಮತ್ತು MLCಗಳಿಗೆ ಒಂದು ಭೋಜನ ಕೂಟವನ್ನು ಏರ್ಪಡಿಸಿದ್ರು. ಊಟ ಅಷ್ಟೇ, ಮತ್ತು ಅಂಥದ್ದೇನು ಮಾತುಕತೆಯೂ ಆಗಲಿಲ್ಲ. ಇನ್ನೂ ಹೌಸ್ ಒಳಗಿದ್ದಾರೆ, ನಾವೆಲ್ಲ ಈಗ ಬಂದು ಇದು ಇನ್ನೂ ಹೌಸ್ ನಡೀತಾ ಇದೆ, ವಿಧಾನಸಭೆ ನಡೀತಾ ಇದೆ. ಹಾಗಾಗಿ ಅದಕ್ಕೇನು ಬೇರೆ ಅರ್ಥ ಏನಿಲ್ಲ. ಸಂಧಾನ ಸಭೆಗೆ ತಮ್ಮನ್ನ ಕರೆಯದಿದ್ದಕ್ಕೆ ಎಚ್.ಡಿ. ರೇವಣ್ಣ ಅಸಮಾಧಾನ ಹೊರಹಾಕಿದ್ದಾರೆ. ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ವಿರುದ್ಧ ರೇವಣ್ಣ ಆಕ್ರೋಶಗೊಂಡಿದ್ದಾರೆ. ನೀನ್ಯಾರಯ್ಯ ನನ್ನ ಕರೆಯೋಕೆ ಅಂತ ಎಚ್.ಡಿ. ರೇವಣ್ಣ ಗರಂ ಆಗಿದ್ರು. ಆಯ್ತು, ನಾನು ಕರೆದಿಲ್ಲ ಬಿಡಣ್ಣ ಅಂತ ಸುರೇಶ್ ಬಾಬು ಸುಮ್ಮನಾಗಿದ್ದಾರೆ. ಕೃಷಿ ಹೊಂಡಕ್ಕೆ ಸೋಡಿಯಂ ಮೆಟಲ್ ಎಸೆದು ಸ್ಫೋಟಿಸಿದ್ದ ಡ್ರೋನ್ ಪ್ರತಾಪ್ ಜೈಲು ಪಾಲಾಗಿದ್ದಾನೆ. ಮಧುಗಿರಿಯ JMFC ಕೋರ್ಟ್ ಡ್ರೋನ್ ಪ್ರತಾಪ್ಗೆ ಡಿಸೆಂಬರ್ 26ರವರೆಗೂ ನ್ಯಾಯಾಂಗ ಬಂಧನ ವಿಧಿಸಿತ್ತು. ಮಧ್ಯಾಹ್ನವೇ ಡ್ರೋನ್ ಪ್ರತಾಪ್ನನ್ನ ಮಧುಗಿರಿ ಉಪ ಕಾರಾಗೃಹಕ್ಕೆ ಕರೆದೊಯ್ಯಲಾಯಿತು. ಮಧ್ಯಾಹ್ನ ಜೈಲಲ್ಲಿ ಮುದ್ದೆ, ಅನ್ನ, ಸಾಂಬಾರ್, ಬಾಳೆಹಣ್ಣು ಸೇವಿಸಿದ್ದ. ರಾತ್ರಿನೂ ಊಟ ಸೇವಿಸಿದ ಡ್ರೋನ್ ಪ್ರತಾಪ್ ಜೈಲಲ್ಲಿ ಮೊದಲ ರಾತ್ರಿ ಕಳೆದಿದ್ದಾನೆ. ಪ್ರೀತಿಯಿಂದ ಸಾಕಿದ ಎತ್ತಿಗೆ ರೈತನೊಬ್ಬ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿದ್ದಾನೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದ ರೈತ ಮಂಜುನಾಥ್ ಎತ್ತಿಗೆ ಕೇಕ್ ಕತ್ತರಿಸಿ ಬರ್ತ್ಡೇ ಆಚರಿಸಿದ್ದಾನೆ. ಇದರ ಜೊತೆಗೆ ಗ್ರಾಮದ ನೂರಾರು ಜನರಿಗೆ ಊಟ ಹಾಕಿಸಿ ಸಂಭ್ರಮಿಸಿದ್ದಾನೆ. ಎತ್ತಿಗೆ ವಾಯುಪುತ್ರ ಅಂತ ಹೆಸರಿಟ್ಟಿರುವ ರೈತ ಮಂಜುನಾಥ್ ಕಳೆದ 6 ವರ್ಷಗಳಿಂದ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದಾರೆ. ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಲಕ್ಷ ದೀಪೋತ್ಸವ ಆಚರಿಸಲಾಯಿತು. ಮೈಸೂರಿನ ಲಕ್ಷ್ಮೀಕಾಂತನಗರದಲ್ಲಿ ಇರುವ ಶಾಖಾ ಮಠದಲ್ಲಿ ಲಕ್ಷ ದೀಪೋತ್ಸವ ಆಚರಿಸಲಾಯಿತು. ಈ ದೀಪೋತ್ಸವದಲ್ಲಿ ಆದಿಚುಂಚನಗಿರಿ ಪೀಠಾಧಿಪತಿ ನಿರ್ಮಲಾನಂದನಾಥ ಸ್ವಾಮೀಜಿ ಭಾಗಿಯಾಗಿದ್ದರು. ದೀಪಗಳಿಂದ ಹೋಮಕುಂಡ, ರಂಗೋಲಿ ಸೇರಿದಂತೆ ಹಲವು ಚಿತ್ತಾರ ಬರೆಯಲಾಯಿತು. ದೀಪಾಲಂಕಾರದಿಂದ ಆದಿಚುಂಚನಗಿರಿ ಶಾಖಾ ಮಠ ಕಂಗೊಳಿಸಿತ್ತು. ಮೆಟ್ರೋ ನಿಲ್ದಾಣದಲ್ಲಿ ಯುವ ಜೋಡಿಯೊಂದು ಲಿಪ್ ಲಾಕ್ ಮಾಡಿದೆ. ಕೋಲ್ಕತ್ತಾದ ಕಾಳಿಘಾಟ್ ಮೆಟ್ರೋ ನಿಲ್ದಾಣದಲ್ಲಿ ಈ ಘಟನೆ ವರದಿಯಾಗಿದ್ದು, ಮೆಟ್ರೋ ನಿಲ್ದಾಣದಲ್ಲಿ ಪ್ರೇಮಿಗಳಿಬ್ಬರು ಲೋಕದ ಪರಿವೇ ಇಲ್ಲದೆ ಎಲ್ಲರ ಎದುರು ಪರಸ್ಪರ ಬಿಗಿಯಾಗಿ ತಬ್ಬಿಕೊಂಡು ಲಿಪ್ ಟು ಲಿಪ್ ಕಿಸ್ ಮಾಡಿದ್ದಾರೆ. ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪರೀಕ್ಷಾ ದಿನಾಂಕ ವಿಸ್ತರಿಸುವಂತೆ ಒತ್ತಾಯಿಸಿ ಕಾನೂನು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ದೆಹಲಿ ವಿಶ್ವವಿದ್ಯಾಲಯದ ಕಾನೂನು ವಿಭಾಗದ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ನಿನ್ನೆ ರಾತ್ರಿ ಚಳಿಯನ್ನು ಲೆಕ್ಕಿಸದೆ ನೂರಾರು ವಿದ್ಯಾರ್ಥಿಗಳು ಧರಣಿ ನಡೆಸಿದರು. ಸ್ಥಳಕ್ಕೆ ಬಂದ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದರು. ರಕ್ಕಸ ಚಿಡೋ ಚಂಡಮಾರುತ ಫ್ರಾನ್ಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಕಳೆದ ಶನಿವಾರ ಮಯೋಟ್ಟೆ ದ್ವೀಪ ಪ್ರದೇಶಕ್ಕೆ ಅಪ್ಪಳಿಸಿದ್ದ ಚಂಡಮಾರುತ ಬಹುತೇಕ ಎಲ್ಲವನ್ನ ನಾಮಾವಶೇಷ ಮಾಡಿದೆ. ಕಳೆದ 90 ವರ್ಷದಲ್ಲಿ ಇದು ಕಂಡು ಕೇಳರಿಯದ ಅಪಾಯಕಾರಿ ಚಂಡಮಾರುತ ಎನ್ನಲಾಗಿದೆ. ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಚಿಡೋ ಸೈಕ್ಲೋನ್ ಚಲಿಸ್ತಾ ಇದೆ. ಮನೆ, ಕಟ್ಟಡಗಳು, ಮರ, ಗಿಡಗಳು, ವಾಹನಗಳು ಕುಸಿದು ಗಾಳಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಕೊಚ್ಚಿಕೊಂಡು ಹೋಗಿದೆ. ಈಗಾಗಲೇ ಸಾವಿರಾರು ಜನ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಲಕ್ಷಾಂತರ ಜನ ನಿರಾಶ್ರಿತರಾಗಿದ್ದಾರೆ. ಮಯೋಟ್ಟೆ ದ್ವೀಪದಲ್ಲಿ ಅಳಿದುಳಿದವರ ರಕ್ಷಣೆಗೆ ಫ್ರಾನ್ಸ್ ರಕ್ಷಣಾ ತಂಡ ಹರಸಾಹಸ ಪಡ್ತಾ ಇದೆ.